ಪ್ರೈಸ್ ಅಲ್ಲಾಹ್. ದೇವರು ರಕ್ಷಕನು ಆಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಪೂರ್ವಕವಾದ ವಂದನೆಗಳು. ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ನೀವೆಲ್ಲರೂ ಬಹಳ ಚಂದಾಗಿದ್ದೀರಾ. ನಿಶ್ಚಯವಾಗಲೂ ದೇವರು ನಿಮ್ಮನ್ನು ಅದೇ ರೀತಿಯಾಗಿ ಎಲ್ಲಾ ವಿಷಯದಲ್ಲೂ ಎಲ್ಲಾ ಕಾರ್ಯಗಳು ಅದ್ಭುತಕರವಾಗಿ ನಡೆಸುವಂತ ದೇವರು. ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆ, ನಿಮ್ಮನ್ನು ಸ್ತುತಿಸ್ತಾ ಇದ್ವಿ, ಕೊಂಡಾಡ್ತಾ ಇದ್ವಿ. ಪ್ರತಿ ಒಂದು ದಿನ ಸ್ವಾಮಿ ನಿನ್ನ ವಾಕ್ಯ ನಿನ್ನ ಮಕ್ಕಳಿಗೆ ದೇವರೇ ಕರ್ತನೆ ಅದ್ಭುತಕರವಾಗಿ, ಅತಿಶಯಕರವಾಗಿ, ಮಹಿಮೆಕರವಾಗಿ ನಡೆಸಿಕೊಡುವಂತ ನಿನ್ನ ಕೃಪೆಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಓಕೆ, ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಈ ದಿನದಲ್ಲಿ ಪ್ರತಿಯೊಂದು ಸರಿ ಈ ರೀತಿಯಾದ ವಾಕ್ಯಗಳಲ್ಲಿ ನೋಡಿ ನಿಮ್ಮನ್ನ ಸಂಧಿಸಿ ನಿಮ್ಮನ್ನ ಭೇಟಿ ಮಾಡೋದ್ರಲ್ಲಿ ಬಹಳ ಸಂತೋಷ ಪಡ್ತಾ ಇದ್ದೀನಿ. ಪ್ರಿಯರಾದವರೇ, ದೇವರು ತನ್ನ ಮಕ್ಕಳನ್ನ ಪ್ರತಿ ಒಂದು ದಿನದಲ್ಲಿಯೂ, ಪ್ರತಿ ಒಂದು ಕಾರ್ಯದಲ್ಲೂ, ಪ್ರತಿ ಒಂದು ವಿಷಯದಲ್ಲೂ ಆತನು ನಡೆಸುವಂತ ವಿಧಾನವಿದೆಯಲ್ಲ, ಬಹಳ ಅದ್ಭುತಕರವಾದದ್ದು, ಬಹಳ ಆಶ್ಚರ್ಯಕರವಾದದ್ದು, ಬಹಳ ಮಹಿಮೆಕರವಾದದ್ದು. ಯಾಕಂದರೆ ದೇವರ ವಾಕ್ಯದಲ್ಲಿ ಹೇಳಿರುವ ಪ್ರಕಾರವಾಗಿ ದೇವರು ನಮ್ಮನ್ನ ಎಲ್ಲಾ ವಿಷಯದಲ್ಲಿ ಆತನು ನಮ್ಮನ್ನ ಗಮನಿಸಿ ನೋಡುವಂತ ದೇವರಾಗಿದ್ದಾನೆ, ಲಕ್ಷ್ಯವಿಟ್ಟು ನೋಡುವಂತ ದೇವರಾಗಿದ್ದಾನೆ. ನಾವು ಪಡುವಂತ ಪ್ರಯಾಸಗಳು, ನೀವು ಪಡುವಂತ ಪ್ರಯಾಸಗಳು, ನಿಮ್ಮ ವಿಷಯದಲ್ಲಿ ಆತನು ಎಷ್ಟು ಜಾಗೃತರಾಗಿ ಇದ್ದಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ನಿಮಗೆ ತಿಳಿಯಪಡಿಸ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಅದಕ್ಕಾಗಿ ಪ್ರಿಯರಾದವರೇ, ಈ ದಿನದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೇಳ್ತದೆ, ದ್ರವ್ಯ ಆಶೆ ಇಲ್ಲದವರಾಗಿರಿ, ನಿಮಗಿರುವುದರಲ್ಲಿ ತೃಪ್ತರಾಗಿರಿ. ನಾನು ನಿಮ್ಮನ್ನ ಕೈ ಬಿಡುವುದೂ ಇಲ್ಲ, ತೊರೆಯುವುದಿಲ್ಲ, ಎಂದಿಗೂ ತೊರೆಯುವುದೂ ಇಲ್ಲ. ದೇವರು ತಾನೇ ಹೇಳಿದನು. ಹಲ್ಲೆಲೂಯಾ. ಹೇಳ್ತದೆ ದೇವರ ವಾಕ್ಯದಲ್ಲಿ. ನಾವು ಪರ್ಟಿಕ್ಯುಲರ್ ಆಗಿ ಈ ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ನಾನು ನಿಮ್ಮನ್ನ ಎಂದಿಗೂ ಕೈ ಬಿಡುವುದು ಇಲ್ಲ, ತೊರೆಯುವುದೂ ಇಲ್ಲ, ದೇವರು ಹೇಳಿದ್ದಾನೆ. ಹಲ್ಲೆಲೂಯಾ. ದೇವರು, ಪ್ರಿಯರಾದವರೇ, ನಿಮ್ಮನ್ನ ನಾನು ಹೇಳ್ತಾರೆ ದೇವರ ವಾಕ್ಯದಲ್ಲಿ, ನಾನು ನಿಮ್ಮನ್ನ ಎಂದಿಗೂ ಕೈ ಬಿಡುವುದೂ ಇಲ್ಲ, ತೊರೆಯುವುದೂ ಇಲ್ಲ. ಯಾವ ವಿಷಯದಲ್ಲಿ ದೇವರು ತನ್ನ ಮಕ್ಕಳನ್ನ ಕೈ ಬಿಡದೆ, ತೊರೆಯದೆ, ಎಲ್ಲಾ ವಿಷಯದಲ್ಲೂ ಜಾಗೃತನಾಗಿ ಕಾಯುವಂತ ಕರ್ತನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗ್ಲಿ. ಇಲ್ಲಿ ಹೇಳ್ತಾರೆ, ದೇವರು ದ್ರವ್ಯ ಆಶೆ ಇಲ್ಲದವರಾಗಿರಿ, ನಾನು ನಿಮ್ಮನ್ನ ಕೈ ಬಿಡುವುದಿಲ್ಲ, ತೊರೆಯುವುದೂ ಇಲ್ಲ. ಪ್ರಿಯರಾದವರೇ, ಈ ವಾಕ್ಯದಲ್ಲಿ ಹೇಳುವ ಪ್ರಕಾರ ಪ್ರತಿಯೊಂದು ದೇವರ ಮಕ್ಕಳು, ಪ್ರತಿಯೊಂದು ದೇವರ ಸೇವಕರು, ಪ್ರತಿಯೊಂದು ವಿಶ್ವಾಸಿಗಳು ಹೇಗೆ ಹಾದಿಗಳನ್ನ ಹಾದು ಹೋಗ್ಬೇಕಂದ್ರೆ ಅವರ ಪ್ರತಿಯೊಂದು ದಿನವೂ ಎಲ್ಲ ಮನುಷ್ಯರ ಮಧ್ಯದಲ್ಲಿ ಬೆರೆಯಬೇಕಾಗುತ್ತದೆ. ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗುತ್ತೆ. ಅನೇಕ ಬಿಸಿನೆಸ್ಗಳು, ಅನೇಕ ರೀತಿಯಾದ ವಿದ್ಯಾಭ್ಯಾಸಗಳು ಮಾಡುವಂತಹ ಮಕ್ಕಳು ಇದ್ದಾರೆ. ಆದರೆ ಪ್ರೀತಿಯ ದೇವಜನರೇ, ಮನುಷ್ಯರು ನಮ್ಮ ಜೊತೆಯಲ್ಲಿ ಬೆರೆಯುವಾಗ, ಅನೇಕ ಜನಗಳು ನಮ್ಮ ಜೊತೆಯಲ್ಲಿ ಬರೆಯುವಾಗ, ಆದರೆ ಅವರಲ್ಲಿ ಅನೇಕ ವ್ಯತ್ಯಾಸಗಳು ಕಾಣಲ್ಪಡ್ತದೆ. ಮುಂದೆ ಒಂದು ಮಾತಾಡ್ತಾರೆ, ಹಿಂದೆ ಒಂದು ಮಾತಾಡ್ತಾರೆ. ನಾವು ಮಾಡ್ತೀನಂತ ಹೇಳಿ ನಮಗೆ ಏನಾದರೂ ಒಂದು ನೆಪ ಕಾರಣಗಳನ್ನ ಹೇಳಿ ನಮ್ಮನ್ನ ಕೈ ಬಿಟ್ಟು ಹೋಗ್ತಾರೆ. ಅದಕ್ಕೆ ಕರ್ತನೆ ಹೇಳ್ತಾರೆ, ನಾನು ನಿನ್ನನ್ನ ಕೈ ಬಿಡುವುದೂ ಇಲ್ಲ, ತೊರೆಯುವುದೂ ಇಲ್ಲ. ಹೌದು ಪ್ರಿಯರಾದವರೇ, ದೇವರು ಹೇಳ್ತಾರೆ, ನಾವು ಯಾವ ಪರಿಸ್ಥಿತಿಗಳಾಗಿದ್ದರು, ಯಾವ ಕಾರ್ಯದಲ್ಲಿ ತೊಡಗಿಕೊಂಡಿದ್ದರು, ಒಂದು ವೇಳೆ ತಪ್ಪಿ ಹೋಗಿದ್ದರು, ಮಾಡಲಿಕ್ಕೆ ನಮಗೆ ಆ ಬಲ ಇಲ್ಲದೆ ಹೋದರು, ದೇವರು ಹೇಳ್ತಾರೆ, ನಾನು ನಿನ್ನನ್ನ ಕೈ ಬಿಡುವುದಿಲ್ಲ, ತೊರೆಯುವುದೂ ಇಲ್ಲ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಹತ್ರ ಬಂದಂತ ಪ್ರತಿಯೊಂದು ಮನುಷ್ಯರನ್ನ, ಜನಗಳನ್ನ ಆತನು ಎಂದಿಗೂ ನಿರಾಕರಿಸಿ ತಳ್ಳದೇ ಇಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ಯೇಸು ಸ್ವಾಮಿ, ನಾನು ನಿಮ್ಮನ್ನ ಅನಾಥನಾಗಿ ಬಿಡುವುದಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರಾದವರೇ, ಈ ದೇವರ ವಾಕ್ಯ ಹೇಳಿದ ಪ್ರಕಾರವಾಗಿ ನಿಮ್ಮ ಪ್ರತಿಯೊಬ್ಬೊಬ್ಬರ ವಿಷಯದಲ್ಲಿ ದೇವರು ಅದೇ ರೀತಿಯಾದ ಕಾರ್ಯಗಳನ್ನ ಮಾಡುವಂತರಾಗಿದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ಪ್ರೀತಿಯ ದೇವಜನರೇ, ಈ ವಾಕ್ಯ ಹೇಳಲ್ಪಟ್ಟಿದ್ದು ಹಳೆ ಒಡಂಬಡಿಕೆಯ ಯೋಶುವನ ಬರೆದ ಪತ್ರಿಕೆಯಲ್ಲಿ ಹೇಳಲ್ಪಡ್ತದೆ. ದೇವರು ಯೋಶುವನಿಗೆ ಹೇಳ್ತಾನೆ, ಅವನಿಗೆ ಜವಾಬ್ದಾರಿಗಳು ಎದುರಾದಾಗ, ಅನೇಕ ರೀತಿಯಾದ ದೇವರು ಅವನಿಗೆ ಜವಾಬ್ದಾರಿಯನ್ನು ಕೊಟ್ಟಾಗ ಅವಾಗ ಹೇಳ್ತಾರೆ ದೇವರು, ನೀನು ನನ್ನ ಸೇವಕನು, ಮೋಶೆಯ ಶಿಷ್ಯನಾಗಿದ್ಯಾ, ಮೋಶೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇದ್ದೀನಿ, ನಾನು ನಿನ್ನ ಕೈ ಬಿಡುವುದಿಲ್ಲ, ತೊರೆಯುವುದು ಇಲ್ಲ. ಹೌದು ಪ್ರಿಯರಾದವರೇ, ಪ್ರತಿ ಒಂದು ದಿನ ದೇವರು ಪ್ರತಿ ಒಂದು ಮನುಷ್ಯನನ್ನ ಆತನು ಎಂದಿಗೂ ಕೈ ಬಿಡದೆ, ತೊರೆಯದೆ ಕಾಯುವಂತ ಕರ್ತನಾಗಿದ್ದಾನೆ. ಈ ದಿನದಲ್ಲಿ ಹೇಳಲ್ಪಟ್ಟ ವಾಕ್ಯದ ಪ್ರಕಾರ ಪ್ರಿಯರಾದವರೇ, ನಿಮ್ಮ ಪ್ರತಿ ಒಬ್ಬೊಬ್ಬರನ್ನ
ದೇವರು ಎಲ್ಲಾ ವಿಷಯದಲ್ಲೂ ಎಲ್ಲಾ ಕಾರ್ಯದಲ್ಲೂ ದೇವರು ಕೈ ಬಿಡದೆ ಕಾಯುವಂತ ಕರ್ತನಾಗಿದ್ದಾನೆ. ಆ ಕರ್ತನಪ್ಪ ನೀನು ಸ್ವಾಮಿ ನನ್ನ ದೇವರೇ, ನನ್ನ ವಿಷಯದಲ್ಲಿ ಅಪ್ಪ ನೀನು ಯಾವಾಗ್ಲೂ ರಾಜನೇ ನನ್ನ ಕೈ ಬಿಡದೆ ತೊರೆಯದೆ ಕಾಯುವಂತ ನೀನು ಮಹಿಮೆಯಾದ ದೇವರಾಗಿರುವುದರಿಂದ ನಿನಗೆ ಸ್ತೋತ್ರವನ್ನ ಮಾಡ್ತೀನಂತ ಹೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಅಪ್ಪ ಪರಿಶುದ್ಧವಾದ ಹೊಳ್ಳಿ ತಂದೆ, ನಿಮ್ಮನ್ನು ಸ್ತುತಿಸ್ತಾ ಇದೀವಿ, ಕೊಂಡಾಡ್ತಾ ಇದೀವಿ, ಮಹಿಮೆ ಪಡಿಸ್ತಾ ಇದೀವಿ. ಈ ಕೊಡಲ್ಪಟ್ಟ ಒಂದು ಅದ್ಭುತಕರವಾದ ಸಮಯಕ್ಕಾಗಿ ಸ್ತೋತ್ರ. ನೀನು ವಾಕ್ಯ ಹೇಳ್ತದೆ ಸ್ವಾಮಿ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಹೌದು ದೇವರೇ, ಹಾಗೆ ಕೈ ಬಿಡದೆ ತೊರೆಯದೆ ಕಾಯುವಂತ ದೇವರು ನೀನು ನಮ್ಮ ಸಂಗಡವಿರುವುದರಿಂದ ನಿನಗೆ ಕೋಟಿ ಸ್ತೋತ್ರಗಳನ್ನ ಮಾಡಿ ಈ ದಿನದಲ್ಲಿ ಬಂದಂತ ಎಲ್ಲ ನಿನ್ನ ಮಕ್ಕಳನ್ನ ಅದೇ ರೀತಿಯಾಗಿ ಕೈ ಬಿಡದೆ ತೊರೆಯದೆ ಅವರ ಎಲ್ಲ ವಿಷಯದಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಅಪ್ಪ ನೀನು ದಾರಿ ನಡೆಸು. ಎಲ್ಲ ಸ್ತುತಿಗನ್ನ ಮಾನ ಮಹಿಮೆ ನಿನಗೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಓಕೆ ಪ್ರೀತಿಯ ದೇವ ಜನರೇ, ವಿಶ್ವಾಸಿಗಳೇ, ಈ ವಾಕ್ಯ ಹೇಳಿದ ರೀತಿಯಾಗಿ ದೇವರು ನಿಶ್ಚಯವಾಗಲು ಮಹತ್ ಕಾರ್ಯಗಳನ್ನ ಮಾಡ್ತಾರೆ. ಅದಕ್ಕಾಗಿ ನಂಬಿಕೆಯಾಗಿ ನಾನು ಕೂಡ ಪ್ರಾರ್ಥಿಸಿದ್ದೀನಿ. ನಿಮ್ಮ ಜೀವಿತದಲ್ಲಿ ಯಾವ ಮೇಲಿಗೂ ದೇವರು ಕಡಿಮೆ ಮಾಡದಂತೆ ನಿಶ್ಚಯವಾಗಲು ಕಾಯ್ದು ಕಾಪಾಡಿದಾರಿಸ್ತಾರೆ. ಆಮೇನ್.